Hi everyone. In this particular video, we are going to discuss three very important rules pertaining to partial differentiation, namely the total derivative rule, the chain rule, and another rule which helps us to perform implicit differentiation using partial derivatives. So ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರುವಂಥದ್ದು ಒಂದು ರೂಲ್ ಹೆಸರು ಟೋಟಲ್ ಡೆರಿವೇಟಿವ್ ರೂಲ್, ಮತ್ತೊಂದು ರೂಲ್ನ ಹೆಸರು ಚೈನ್ ರೂಲ್, ಹಾಗೆ ಮತ್ತೊಂದು ರೂಲು ಇದು ನಮಗೆ ಇಂಪ್ಲಿಸಿಟ್ ಡಿಫ್ರೆನ್ಸಿಯೇಷನ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಪಾರ್ಷಿಯಲ್ ಡೆರಿವೇಟಿವ್ಸ್ನ ಉಪಯೋಗಿಸ್ಕೊಂಡು. ಸೊ ಟು ಸ್ಟಾರ್ಟ್ ವಿತ್ ವಿಲ್ ಸಿ ವಾಟ್ ಎಕ್ಸಾಕ್ಟ್ಲಿ ದ ಟೋಟಲ್ ಡೆರಿವೇಟಿವ್ ರೂಲ್ ಮೀನ್ಸ್. ಇದನ್ನು ತಿಳ್ಕೊಳ್ಳಿಕ್ಕೆ we will first assume that u is a function of x and y. So u ಅನ್ನೋದು function of x and y ಆಗಿರುತ್ತೆ. ಹಾಗೆ x is going to be a function of t and y is also going to be a function of t. So u ಅನ್ನೋದು function of x and y ಆಗಿರುತ್ತೆ and x and y are going to be functions of t. Okay, ಹೀಗಿದ್ದಾಗ this particular rule called the total derivative rule helps us to differentiate u with respect to t. So as you can see here, u is the dependent variable which depends on x and y, and x and y in turn depend on the variable t. So ನೀವು ಗಮನಿಸಿದ್ರೆ u ಅನ್ನೋದು ಒಂದು ನಿಮಿಷ ಸೊ ಇಲ್ಲಿ u ಅನ್ನೋದು x ಮತ್ತೆ y ಮೇಲೆ ಡಿಪೆಂಡ್ ಆಗ್ತಾ ಇದೆ. ಅದನ್ನು ನಾನು ಒಂದು ಸಣ್ಣ ಡಯಾಗ್ರಾಮ್ ಮೂಲಕ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತೇನೆ. ಓಕೆ, ಸೊ ಯು ಇಂದ ಆರೋ ಎಕ್ಸ್ಗೆ ಹೋಗಿದೆ ಅಂದರೆ ಯು ಡಿಪೆಂಡ್ಸ್ ಆನ್ ಎಕ್ಸ್ ಅಂತ ಅರ್ಥ. ಹಾಗೇನೆ ಯು ಡಿಪೆಂಡ್ಸ್ ಆನ್ ವೈ ಆಗಿರೋದ್ರಿಂದ ಯು ಇಂದ ವೈಗೂ ಒಂದು ಆರೋ ಹಾಕಿದ್ದೇನೆ. ಸೊ ದಿಸ್ ಡಿಪಿಕ್ಟ್ಸ್ ದ ರಿಲೇಷನ್ ಬಿಟ್ವೀನ್ ಯು ಅಂಡ್ ಎಕ್ಸ್ ವೈ. ನಂತರ x depends on t, so x ಇಂದ ಒಂದು ಆರೋ ಮಾರ್ಕ್ ಹಾಕ್ತೇನೆ t ಗೆ, and y ಇಂದ ಮತ್ತೊಂದು ಆರೋ ಮಾರ್ಕ್ ಹಾಕ್ತೇನೆ ಅದೇ t ಗೆ, ಬಿಕಾಸ್ ಬೋತ್ x and y ಡಿಪೆಂಡ್ ಆನ್ t. ಸೊ ಇಲ್ಲಿ ಮೇಲ್ ಕೊಟ್ಟಿರೋ ರಿಲೇಷನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನು ಈ ಒಂದು ಫಿಗರ್ನ ಉಪಯೋಗಿಸ್ತಿದ್ದೇನೆ. ಸೊ ಈ ಫಿಗರ್ ಮೂಲಕ ನಾವು ಗಮನಿಸಿ ನೋಡಿದ್ರೆ ಲೆಫ್ಟ್ ಮೋಸ್ಟ್ ಇರುವಂಥ ವೇರಿಯೇಬಲ್ಲು ಡಿಪೆಂಡೆಂಟ್ ವೇರಿಯೇಬಲ್ಲು ಅಂಡ್ ರೈಟ್ ಮೋಸ್ಟ್ ಇರುವಂಥ ವೇರಿಯೇಬಲ್ಲು ಫೈನಲ್ ಇಂಡಿಪೆಂಡೆಂಟ್ ವೇರಿಯೇಬಲ್. ಓಕೆ, ಸೊ ಹೀಗಿದ್ದಾಗ ಸಹಜವಾಗಿ we will have to find out the derivative of u with respect to t. Okay, so u effectively depends on t ಆಗ್ತಿರೋದ್ರಿಂದ we will be worried about understanding how u depends on t. ಸೊ ಅದನ್ನು ತಿಳ್ಕೊಳ್ಳೋದಕ್ಕೆ ಇನ್ ಟರ್ಮ್ಸ್ ಆಫ್ ಡೆರಿವೇಟಿವ್ಸ್ ನಮಗೆ ವಿ ನೀಡ್ ಟು ಫೈಂಡ್ ಔಟ್ ಡಿ ಯು ಬೈ ಡಿ ಟಿ. ಸೊ ಯಾಕೆ ಡಿ ಯು ಬೈ ಡಿ ಟಿ ಅಂದರೆ ಯು ಡಿಪೆಂಡ್ಸ್ ಓನ್ಲಿ ಆನ್ ಟಿ ಫೈನಲಿ. ಹಾಗಾಗಿ ಯುನ ಆರ್ಡಿನರಿ ಡೆರಿವೇಟಿವ್ ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಟಿ. ಸೊ ಡಿ ಯು ಬೈ ಡಿ ಟಿ ಕಂಡುಹಿಡಿಯೋಕ್ಕೆ ಸಾಧ್ಯ ಆಗುತ್ತೆ. ಆದರೆ ಇಲ್ಲಿ ರಿಲೇಷನ್ ಕೊಟ್ಟಿರೋ ಪ್ರಕಾರ u is in terms of x and y and x and y are in terms of t. ಹಾಗಾಗಿ ನಮಗೆ ಡೈರೆಕ್ಟ್ ಆಗಿ u ನ ವಿತ್ ರೆಸ್ಪೆಕ್ಟ್ ಟು t ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಈ u ನ t ಮೂಲಕ ಹೇಗೆ ಡಿಫ್ರೆನ್ಶಿಯೇಟ್ ಮಾಡೋದು ಅನ್ನೋದನ್ನೇ ಈ ಟೋಟಲ್ ಡೆರಿವೇಟಿವ್ ರೂಲ್ ಹೇಳುತ್ತೆ. ಸೊ ರೂಲ್ ಪ್ರಕಾರ ದಿಸ್ ಇಸ್ ಗಿವನ್ ಬೈ, ಆಸ್ ಯು ಕ್ಯಾನ್ ಸಿ ಹಿಯರ್, u ಡಿಪೆಂಡ್ಸ್ ಆನ್ x and y ಅಲ್ವಾ. ಸೊ ಫಸ್ಟ್ ಆಫ್ ಆಲ್ ವಿಲ್ ಹ್ಯಾವ್ ಟು ಡಿಫ್ರೆನ್ಶಿಯೇಟ್ u ವಿತ್ ರೆಸ್ಪೆಕ್ಟ್ ಟು x. And when I say differentiate u with respect to x, ಇಲ್ಲಿ u ನ ordinary derivative with respect to x ಮಾಡಲಿಕ್ಕೆ ಸಾಧ್ಯ ಇಲ್ಲ, because u depends on both x and y. So dou u by dou x ಅಷ್ಟೇ ಕಂಡುಹಿಡಿಯಲಿಕ್ಕೆ ಸಾಧ್ಯ, and then this multiplied by dx by dt. ಯಾಕೆ dx by dt? Because as you can see here, x depends only on t. So x t ಮೇಲೆ ಮಾತ್ರ ಡಿಪೆಂಡ್ ಆಗ್ತಿರೋದ್ರಿಂದ ಒಂದೇ ಒಂದು ಇಂಡಿಪೆಂಡೆಂಟ್ ವೇರಿಯೇಬಲ್ ಇರೋದ್ರಿಂದ we should be able to find the ordinary derivative of x with respect to t. Okay, so ಇದು ಒಂದು ಪಾರ್ಟ್ ಆಗುತ್ತೆ. ಇದೇ ರೀತಿ ಮತ್ತೊಂದು ಪಾರ್ಟ್ ಏನಾಗುತ್ತೆ ಅಂದರೆ this will be dou u by dou y into dy by dt.
dou u by dou y ಯಾಕೆ u also depends on y, so dou u by dou y. Again dou ಯಾಕೆ ಅಂದ್ರೆ u depends on two different variables, so dou u by dou y ಅಷ್ಟೇ ಕರೀಲಿಕ್ಕೆ ಸಾಧ್ಯ u ನ with respect to y differentiate ಮಾಡುವಾಗ, and y ನ with respect to t differentiate ಮಾಡುವಾಗ y depends only on t, therefore we must be able to find out dy by dt. Okay, so this effectively is what is known as the total derivative rule. And ಇದನ್ನ ರೂಲ್ ಆಗಿ ನೋಡೋದಕ್ಕೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿ ಕಾಣುತ್ತೆ ಅಂತ ನಿಮ್ಗೆ ಅನ್ಸಿದ್ರೆ ನೆನ್ಪಿಟ್ಕೊಳ್ಳಿಕ್ಕೆ ಹಾಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಫಿಗರ್ನ ಹೆಲ್ಪ್ ತಗೊಂಡ್ರೆ ನಿಮಗೆ ತುಂಬಾ ಸಿಂಪಲ್ ಆಗಿ ಈ ರೂಲ್ನ ಬರೆಯಕ್ಕೆ ಸಾಧ್ಯ ಆಗುತ್ತೆ. ಹೇಗೆ ಬರೆಯೋದು? ಆಗಲೇ ಹೇಳಿದಾಗ ಯು ನ ವಿತ್ ರೆಸ್ಪೆಕ್ಟ್ ಟು ಟಿ ಡಿಫ್ರೆನ್ಶಿಯೇಟ್ ಮಾಡೋದು ಅನ್ನೋದನ್ನ ಐ ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ಆಸ್ ಫೈಂಡಿಂಗ್ ಆಲ್ ಪಾಸಿಬಲ್ ರೂಟ್ಸ್ ಫ್ರಮ್ ಯು ಟು ಟಿ. ಯು ಇಂದ ಟಿಗೆ ಎಷ್ಟು ರೂಟ್ಸ್ ಇವೆ ಅಂತ ಕಂಡುಹಿಡಿಯೋದಕ್ಕೆ ಈಕ್ವಿವೆಲೆಂಟ್ ಟು ಡಿ ಯು ಬೈ ಡಿ ಟಿ ಅಂತ ಅರ್ಥ ಮಾಡ್ಕೊಳ್ಳೋಣ. ಸೊ ಯು ಇಂದ ಟಿಗೆ ಹೋಗ್ಬೇಕಂದ್ರೆ ನನಗೆ ಡೈರೆಕ್ಟ್ ರೂಟ್ ಇಲ್ಲ, ಸೊ ಇಲ್ಲ ಎಕ್ಸ್ ಮೂಲಕ ಹೋಗ್ಬೇಕು ಅಥವಾ ವೈ ಮೂಲಕ ಹೋಗ್ಬೇಕು. ಹಾಗಾಗಿ ಒಂದು ರೂಟು ಎಕ್ಸ್ ಮೂಲಕ ಹೋಗ್ತಿದ್ದೇನೆ, ಓಕೆ, ಅಂಡ್ ಮತ್ತೊಂದು ರೂಟು ವೈ ಮೂಲಕ ಹೋಗ್ತಿದ್ದೇನೆ. ಸೊ ಎಕ್ಸ್ ಮೂಲಕ ಹೋಗೋದು ಅಂದ್ರೆ ಅರ್ಥ ಏನು? ಮೊದಲನೇದಾಗಿ ಯು ಇಂದ ಎಕ್ಸ್ಗೆ ಹೋಗಬೇಕು, ಅಂಡ್ ಯು ಇಂದ ಎಕ್ಸ್ ಹೋಗೋದು ಅಂದ್ರೆ ಡಿಫ್ರೆನ್ಶಿಯೇಟಿಂಗ್ ಯು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಅರ್ಥ. ಬಟ್ ಯು ನ ಎಕ್ಸ್ ಇಂದ ಡಿಫ್ರೆನ್ಶಿಯೇಟ್ ಮಾಡಕ್ಕೆ ಹೋದಾಗ ಆಗಲೇ ಹೇಳಿದಾಗೆ ಡೋ ಯು ಬೈ ಡೋ ಎಕ್ಸ್ ಬರೀಬೇಕು, ಯಾಕಂದ್ರೆ ಯು ಎರಡು ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಮೇಲೆ ಡಿಪೆಂಡ್ ಆಗ್ತಾ ಇದೆ, ಹಾಗಾಗಿ ಡೋ ಯು ಬೈ ಡೋ ಎಕ್ಸ್ ಆಗುತ್ತೆ. ಅಂಡ್ ನಂತರ ಎಕ್ಸ್ ಇಂದ ಟಿ ಹೋಗ್ತಿದೀವಿ ಅಂದ್ರೆ ಡಿ ಎಕ್ಸ್ ಬೈ ಡಿ ಟಿ ಆಗುತ್ತೆ, ಯಾಕಂದ್ರೆ ಎಕ್ಸ್ ಬರೀ ಟಿ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ನೀವು ತುಂಬಾ ಮುಖ್ಯವಾಗಿ ತಿಳ್ಕೋಬೇಕಾದಂತ ವಿಷಯ ಏನು ಅಂದ್ರೆ, ಇಫ್ ಒನ್ ವೇರಿಯಬಲ್ ಸೇ ಯು ಡಿಪೆಂಡ್ಸ್ ಆನ್ ಟೂ ವೇರಿಯಬಲ್ಸ್ ಎಕ್ಸ್ ಅಂಡ್ ವೈ, ಡಿಫ್ರೆನ್ಶಿಯೇಟ್ ಮಾಡಕ್ ಹೋದಾಗ ಆರ್ಡಿನರಿ ಡಿಫ್ರೆನ್ಸಿಯೇಷನ್ ಸಾಧ್ಯ ಆಗೋದಿಲ್ಲ. ಅದೇ ಒಂದು ವೇರಿಯಬಲ್ ಮತ್ತು ಒಂದೇ ಒಂದು ವೇರಿಯಬಲ್ ಮೇಲೆ ಡಿಪೆಂಡ್ ಆದಾಗ ಆರ್ಡಿನರಿ ಡೆರಿವೇಟಿವ್ ನ ಕಂಡುಹಿಡಿಯಕ್ಕೆ ಸಾಧ್ಯ ಆಗುತ್ತೆ. ಸೊ ಫಸ್ಟ್ ಟರ್ಮ್ ಬಂದು ಡೋ ಯು ಬೈ ಡೋ ಎಕ್ಸ್ ಇಂಟು ಡಿ ಎಕ್ಸ್ ಬೈ ಡಿ ಟಿ ಆಗುತ್ತೆ. ಆಗಲೇ ಹೇಳಿದಾಗ ದಿಸ್ ಇಸ್ ನಾಟ್ ದ ಓನ್ಲಿ ವೇ ಟು ಗೋ ಫ್ರಮ್ ಯು ಟು ಟಿ, ಸೊ ಮತ್ತೊಂದು ದಾರಿ ಇದೆ ವೈ ಮೂಲಕ, ಹಾಗಾಗಿ ಮತ್ತೊಂದು ಟರ್ಮ್ ಬರುತ್ತೆ ಇಲ್ಲಿ. ಅಂಡ್ ಆ ಟರ್ಮ್ ಹೇಗೆ ಬರೀಬೇಕು? ಮತ್ತೆ ಯು ಇಂದ ವೈ ಹೋಗ್ತೀವಿ ಅಂದ್ರೆ ಡೋ ಯು ಬೈ ಡೋ ವೈ ಆಗುತ್ತೆ, ಅಂಡ್ ವೈ ಇಂದ ಟಿ ಹೋಗ್ತೀವಿ ಅಂದ್ರೆ ಡಿ ವೈ ಬೈ ಡಿ ಟಿ ಆಗುತ್ತೆ. ಮತ್ತೆ ಇಲ್ಲಿ ಯು ಎರಡು ವೇರಿಯಬಲ್ ಮೇಲೆ ಡಿಪೆಂಡ್ ಆಗ್ತಿರೋದ್ರಿಂದ ಡೋ ಯು ಬೈ ಡೋ ವೈ, ಅಂಡ್ ವೈ ಬರೀ ಟಿ ಮೇಲೆ ಡಿಪೆಂಡ್ ಆಗ್ತಿರೋದ್ರಿಂದ ಡಿ ವೈ ಬೈ ಡಿ ಟಿ ಆಗುತ್ತೆ. ಸೊ ಈ ರೂಲ್ನ ನಾವು ಟೋಟಲ್ ಡೆರಿವೇಟಿವ್ ರೂಲ್ ಅಂತ ಕರಿತೇವೆ. ಓಕೆನಾ? ಇದನ್ನ ಇನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಐ ವಿಲ್ ಗಿವ್ ಯು ಅನದರ್ ಎಕ್ಸಾಂಪಲ್. ಓಕೆ, ಸೊ ಈ ಇನ್ನೊಂದು ಎಕ್ಸಾಂಪಲ್ ಅಲ್ಲಿ ಸಪೋಸ್ ಯು ಇಸ್ ಅ ಫಂಕ್ಷನ್ ಆಫ್ ಎಕ್ಸ್ ವೈ ಅಂಡ್ ಝೆಡ್ ವೇರ್ ಎಕ್ಸ್ ಈಕ್ವಲ್ಸ್ ಎಕ್ಸ್ ಆಫ್ ಟಿ, ಹಾಗೆ y equals y of t and z equals z of t. ಓಕೆ, ಸೊ ಹೀಗಿದ್ದಾಗ ಇಲ್ಲಿ ನಾವು ಟೋಟಲ್ ಡೆರಿವೇಟಿವ್ ರೂಲ್ ಅಪ್ಲೈ ಮಾಡಬೇಕಾ? ಹಾಗೆ ಅಪ್ಲೈ ಮಾಡಬೇಕು ಅಂದ್ರೆ ಹೇಗೆ ಅಪ್ಲೈ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ಸೊ ಮತ್ತೆ ಇದನ್ನು ತಿಳ್ಕೊಳ್ಳೋದಕ್ಕೆ ಐ ವಿಲ್ ಮೇಕ್ ಯೂಸ್ ಆಫ್ ದ ಸೇಮ್ ಸಿಮಿಲರ್ ಡಯಾಗ್ರಾಮ್ ದಟ್ ಐ ಹ್ಯಾವ್ ಆಲ್ರೆಡಿ ಡ್ರಾನ್ ಅರ್ಲಿಯರ್. ಸೊ ಅದರ ಪ್ರಕಾರ ಇಲ್ಲಿ ಏನಾಗ್ತಿದೆ, ಮೊದಲು ಯು ಇಸ್ ಅ ಫಂಕ್ಷನ್ ಆಫ್ ಎಕ್ಸ್ ವೈ ಝೆಡ್ ಆಗಿರೋದ್ರಿಂದ ಇಲ್ಲಿ ನಾನು ಯು ಇಂದ 3 ಆರೋಸ್ ಹಾಕ್ತೇನೆ, ಒಂದು ಎಕ್ಸ್ಗೆ, ಒಂದು ವೈಗೆ, ಹಾಗೆ ಒಂದು ಝೆಡ್ಗೆ. ಸೊ ಯು ಇಂದ ಎಕ್ಸ್ ವೈ ಝೆಡ್ 3 ಆರೋಸ್ ಹಾಕಿದ್ದೀನಿ. ಓಕೆ, ಸೊ ಈ ರಿಲೇಷನ್ ಇದ್ರ ಮೂಲಕ ಅರ್ಥ ಆಯಿತು. ಈಗ ಎಕ್ಸ್ ಇಂದ ಎಕ್ಸ್ ಈಕ್ವಲ್ಸ್ ಎಕ್ಸ್ ಆಫ್ ಟಿ ಅಂದರೆ ಎಕ್ಸ್ ಡಿಪೆಂಡ್ಸ್ ಆನ್ ಟಿ ಅಂತ ಅರ್ಥ. ಸೊ ಎಕ್ಸ್ ಇಂದ ಒಂದು ಆರೋ ಟಿಗೆ ಹಾಕ್ತಿದ್ದೀನಿ. ಓಕೆ, ವೈ ಇಂದನೂ ಮತ್ತೊಂದು ಆರೋ ಟಿಗೆ ಹಾಕ್ತಿದ್ದೀನಿ, ಝೆಡ್ ಇಂದನೂ ಒಂದು ಆರೋ ಟಿಗೆ ಹಾಕ್ತಿದ್ದೀನಿ, ಬಿಕಾಸ್ ಎಕ್ಸ್ ವೈ ಆ್ಯಂಡ್ ಝೆಡ್ ಆಲ್ 3 ಡಿಪೆಂಡ್ ಆನ್ ಟಿ. ಓಕೆ, ಸೊ ಹೀಗಿದ್ದಾಗ ಆಗಲೇ ಹೇಳಿದಾಗೆ ಲೆಫ್ಟ್ ಮೋಸ್ಟ್ ವೇರಿಯಬಲ್ಸ್ ಏನಿದೆವೋ ಅವೆಲ್ಲ ಫೈನಲ್ ಡಿಪೆಂಡೆಂಟ್ ವೇರಿಯಬಲ್ಸು, ಆ್ಯಂಡ್ ರೈಟ್ ಮೋಸ್ಟ್ ವೇರಿಯಬಲ್ಸ್ ಏನಿದೆವೋ ಅವೆಲ್ಲ ಫೈನಲ್ ಇಂಡಿಪೆಂಡೆಂಟ್ ವೇರಿಯಬಲ್ಸ್. ಸೊ ಇದರ ಅರ್ಥ ಏನು? ಯು ಡಿಪೆಂಡ್ಸ್ ಓನ್ಲಿ ಆನ್ ಟಿ ಫೈನಲಿ. ಓಕೆನಾ? ಸೊ ಬಿಕಾಸ್ ಯು ಡಿಪೆಂಡ್ಸ್ ಓನ್ಲಿ ಆನ್ ಟಿ, ಇಲ್ಲಿ ಏನಾಗುತ್ತೆ, ನಾನು ಡಿಫ್ರೆನ್ಶಿಯೇಟ್ ಮಾಡಕ್ಕೆ ಹೋದಾಗ ಐ ಶುಡ್ ಬಿ ಏಬಲ್ ಟು ಫೈಂಡ್ ಔಟ್ ಡಿ ಯು ಬೈ ಡಿ ಟಿ. ಐ ರಿಪೀಟ್, ಇಲ್ಲಿ ಡಿ ಯು ಬೈ ಡಿ ಟಿ ಯಾಕೆ ಬರೀಬೇಕು ಅಂದರೆ ಫೈನಲ್ ಆಗಿ ಯು ಡಿಪೆಂಡ್ಸ್ ಓನ್ಲಿ ಆನ್ ಟಿ. ಓಕೆನಾ? ನಾವು
Coming back to how I was able to understand this in terms of this figure, u ಇಂದ t ಹೋಗೋ ದಾರಿಗಳನ್ನು ಹುಡುಕೊಳ್ಳೋದು du by dt ಕಂಡುಹಿಡಿಯೋದಕ್ಕೆ ಈಕ್ವಿವೆಲೆಂಟ್ ಆಗಿರೋದ್ರಿಂದ ಎಷ್ಟು ದಾರಿಗಳಿವೆ ಅಂತ ನೋಡ್ತೀನಿ. As we can see from the figure, u ಇಂದ x ಮೂಲಕ ಒಂದು ದಾರಿ ಇದೆ, y ಮೂಲಕ ಒಂದು ದಾರಿ ಇದೆ, z ಮೂಲಕ ಮತ್ತೊಂದು ದಾರಿ ಇದೆ t ಗೆ. ಸೊ ಇದರಿಂದಾಗಿ ನನಗೆ ಮೂರು ಬೇರೆ ಬೇರೆ ಟರ್ಮ್ಸ್ ಬರುತ್ತವೆ ಈ ಎಕ್ಸ್ಪ್ರೆಷನ್ ಅಲ್ಲಿ. ಅಂಡ್ ಈ ಮೂರು ಟರ್ಮ್ಸ್ ಅಲ್ಲಿ ಮೊದಲನೇ ಟರ್ಮ್ ಏನು, u ಇಂದ x ಗೆ ಹೋಗಿ x ಇಂದ t ಗೆ ಬರೋದು. ಸೊ u ಇಂದ x ಗೆ ಹೋಗುವಾಗ ಏನು ಬರಿಬೇಕು ನಾನು, u ಇಂದ x ಗೆ ಹೋಗುವಾಗ u ಡಿಪೆಂಡ್ಸ್ ಆನ್ 3 ವೇರಿಯೇಬಲ್ಸ್ ಆಗಿರೋದ್ರಿಂದ ಡೋ ಬರಿಬೇಕಾಗತ್ತೆ ನಾನು. ಸೊ ಇದೇನಾಗುತ್ತೆ, ಡೋ u ಬೈ ಡೋ x ಆಗುತ್ತೆ. ಓಕೆ, ಸೊ u ಇಂದ x ಗೆ ಬಂದಿದ್ದಾಯ್ತು. ಈಗ x ಇಂದ t ಗೆ ಹೋಗ್ತಿದ್ದೀನಿ ಅಂದಾಗ x ಡಿಪೆಂಡ್ಸ್ ಓನ್ಲಿ ಆನ್ t ಅಲ್ವಾ, ಹಾಗಾಗಿ ಇಲ್ಲಿ ನಾನು dx ಬೈ dt ಬರೀಬೇಕಾಗತ್ತೆ. ಸರಿನಾ? ಲೈಕ್ವೈಸ್ u ಇಂದ x ಮೂಲಕ t ಗೆ ಹೋದಾಗೆ u ಇಂದ y ಮೂಲಕ t ಗೆ ಹೋಗ್ಬೋದು. ಸೊ ಆ ಟರ್ಮ್ ಬಂದ್ಬಿಟ್ಟು ಡೋ u ಬೈ ಡೋ y ಫಾರ್ ದ ಸೇಮ್ ರೀಸನ್ ಇಂಟು dy ಬೈ dt ಆಗಿರುತ್ತೆ. ಸ್ವಲ್ಪ ನೀಟಾಗಿ ಬರೀತಾನೆ, dy ಬೈ dt ಆಗುತ್ತೆ. ಅಂಡ್ ಇದು y ಮೂಲಕ t ಗೆ u ಇಂದ, ಇದಲ್ಲದೆ ಮತ್ತೊಂದು ದಾರಿ ಇದೆ u ಇಂದ z, z ಇಂದ t ಗೆ. ಸೊ ಇಲ್ಲಿ ಅಗೇನ್ ಫಸ್ಟು ಡೋ u ಬೈ ಡೋ u ಬೈ ಡೋ z ಆಗುತ್ತೆ ಇಂಟು dz ಬೈ dt. So as you can see here, these are the three different ways going from u to t. Other prakara, we are going to get three different terms: dou u by dou x dx by dt, plus dou u by dou y dy by dt, plus dou u by dou z dz by dt. So this rule, which helps us to find out the ordinary derivative of one variable with respect to another variable involving composite functions. ಇವೆಲ್ಲ composite functions ಅಲ್ವಾ. ಸೊ ಈ ರೂಲ್ನ ನಾವು ಟೋಟಲ್ ಡೆರಿವೇಟಿವ್ ರೂಲ್ ಅಂತ ಕರಿತೀವಿ. ಓಕೆನಾ? ಸೊ this is exactly what is called the total derivative rule. Now a similar rule which helps us to find out not ordinary derivatives but partial derivatives is what is called the chain rule. ಸೊ ಚೈನ್ ರೂಲ್ ತಿಳ್ಕೊಳ್ಳೋದಕ್ಕೆ ಮೊದಲನೇದಾಗಿ ಈ ಫಂಕ್ಷನ್, ಈ ಕಾಂಪೋಸಿಟ್ ಫಂಕ್ಷನ್ ಬಿಹೇವಿಯರ್ ತಿಳ್ಕೊಳ್ಳೋಣ. ಸೊ ಸಪೋಸ್ ವಿ ಹ್ಯಾವ್ ಯು ಆಸ್ ಫಂಕ್ಷನ್ ಆಫ್ ಎಕ್ಸ್ ಅಂಡ್ ವೈ ಮುಂಚೆ ಇದ್ದ ಹಾಗೇನೆ, ವೇರ್ ಎಕ್ಸ್ ಇಸ್ ಅ ಫಂಕ್ಷನ್ ಆಫ್ ಸೇ ಆರ್ ಕಮ ಟಿ ಆ್ಯಂಡ್ ವೈ ಇಸ್ ಆಲ್ಸೋ ಅ ಫಂಕ್ಷನ್ ಆಫ್ ಆರ್ ಕಮ ಟಿ. ಹೀಗಿದ್ದಾಗ ನಾವು ಚೈನ್ ರೂಲ್ನ ಉಪಯೋಗಿಸ್ತೇವೆ. ಸೊ ಏನು ಹೀಗಿದೆ ಅಂದರೆ ಅರ್ಥ ಏನು, ಏನಾಗ್ತದೆ ಇಲ್ಲಿ, ಇದನ್ನು ತಿಳ್ಕೊಳ್ಳೋದಕ್ಕೆ ನಾನು ಹಿಂದಿನ ರೂಲ್ ಬರೆದಾಗ ಒಂದು ಫಿಗರ್ ಏನು ಡ್ರಾ ಮಾಡಿದ್ನೋ ಅರ್ಥ ಮಾಡ್ಕೊಳ್ಳೋದಕ್ಕೆ ಅದೇ ರೀತಿಯ ಮತ್ತೊಂದು ಫಿಗರ್ನ ಡ್ರಾ ಮಾಡ್ತೀನಿ. ಸೊ ಇಲ್ಲಿ ಏನಾಗ್ತಿದೆ, ಯು ಇಸ್ ಫಸ್ಟ್ ಆಫ್ ಆಲ್ ಅ ಫಂಕ್ಷನ್ ಆಫ್ ಎಕ್ಸ್ ಆ್ಯಂಡ್ ವೈ ಅಂತ ಆಗ್ತಿದೆ. ಸೊ ಅದನ್ನು ಈ ಫಿಗರ್ ಮೂಲಕ ಅರ್ಥ ಮಾಡ್ಕೋಬೋದು. ಈಗ ನೆಕ್ಸ್ಟ್ ನಾನು ನೋಡೋದಕ್ಕೆ ಹೋದಾಗ ಎಕ್ಸ್ ಈಸ್ ಅ ಫಂಕ್ಷನ್ ಆಫ್ ಆರ್ ಆ್ಯಂಡ್ ಟಿ ಅಲ್ವಾ. ಸೊ ಎಕ್ಸ್ ಡಿಪೆಂಡ್ಸ್ ಆನ್ ಆರ್ ಒಂದು ವೇರಿಯೇಬಲ್ಲು, ಹಾಗೆ ಎಕ್ಸ್ ಡಿಪೆಂಡ್ಸ್ ಆನ್ ಟಿ. ಸೊ ಟಿ ಮತ್ತೊಂದು ವೇರಿಯೇಬಲ್ಲು. ಸೊ ಹಾಗಾಗಿ ಎಕ್ಸಿಂದ 2 ಆರೋಸ್ ಮಾರ್ಕ್ ಮಾಡ್ತೀನಿ ನಾನು, ಒಂದು ಆರ್ಗೆ ಮತ್ತೊಂದು ಟಿಗೆ. ಆ್ಯಂಡ್ ಅದೇ ಥರ ವೈ ಆಲ್ಸೋ ಡಿಪೆಂಡ್ಸ್ ಆನ್ ಆರ್ ಆ್ಯಂಡ್ ಟಿ, ಹಾಗಾಗಿ ವೈಯಿಂದ ಒಂದು ಆರೋ ಆರ್ಗೆ ಮತ್ತೊಂದು ಆರೋ ಟಿಗೆ ಹಾಕ್ತಾನೆ. ಓಕೆ, ಸೊ ಇದನ್ನು ನೀವು ಗಮನಿಸಿದ್ರೆ ದಿಸ್ ಟೆಲ್ಸ್ ಅಸ್ ದ ರಿಲೇಷನ್ ಫ್ರಮ್ ಆರ್ ಬಿಟ್ವೀನ್ ಯು ಆ್ಯಂಡ್ ಎಕ್ಸ್ ವೈ ಆ್ಯಂಡ್ ಎಕ್ಸ್ ವೈ ಆ್ಯಂಡ್ ಆರ್ ಟಿ. ಸೊ ದಿಸ್ ಇಸ್ ಕಂಪ್ಲೀಟ್ ಫಿಗರ್. ಇದು ಅಲ್ಟಿಮೇಟ್ಲಿ ಅರ್ಥ ಏನು, ಇದರಲ್ಲಿ ಫೈನಲ್ ಡಿಪೆಂಡೆಂಟ್ ವೇರಿಯೇಬಲ್ಸ್ ಯಾವ್ಯಾವುದು, ಫೈನಲ್ ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಯಾವ್ಯಾವುದು ಅಂತ ನೀವು ನೋಡೋದಕ್ಕೆ ಹೋದರೆ, ನಾಗಲೇ ಹೇಳಿದಾಗೆ ಲೆಫ್ಟ್ ಮೋಸ್ಟ್ ಇರೋದು ಫೈನಲ್ ಡಿಪೆಂಡೆಂಟ್ ವೇರಿಯೇಬಲ್ಲು, ದಟ್ ಈಸ್ ಗೋಯಿಂಗ್ ಟು ಬಿ ಯು. ಆ್ಯಂಡ್ ರೈಟ್ ಮೋಸ್ಟ್ ಇರೋದು ಆರ್ ಅನ್ನೋ ವೇರಿಯೇಬಲ್ಲು, ಹಾಗೆ ಟಿ ಅನ್ನೋ ಮತ್ತೊಂದು ವೇರಿಯೇಬಲ್ಲು. ಸೊ ದೀಸ್ ಆರ್ ದ ಇಂಡಿಪೆಂಡೆಂಟ್ ವೇರಿಯೇಬಲ್ಸ್. ಓಕೆ, ನಾವು ಇಷ್ಟು ಗೊತ್ತಾದ್ಮೇಲೆ ಯು, ಆಸ್ ಯು ಕ್ಯಾನ್ ಸಿ ಹಿಯರ್, ಡಿಪೆಂಡ್ಸ್ ಆನ್ ಆರ್ ಆ್ಯಂಡ್ ಟಿ ಅಂತ ಗೊತ್ತಾಯಿತು. ಆ್ಯಂಡ್ ಬಿಕಾಸ್ ಯು ಡಿಪೆಂಡ್ಸ್ ಆನ್ ಆರ್ ಆ್ಯಂಡ್ ಟಿ,
we should be able to find out the derivatives of u with respect to r and t. And when I say derivative of u with respect to r, ಏನಾಗುತ್ತೆ, u r ಮತ್ತೆ t ಎರಡರ ಮೇಲೂ ಡಿಪೆಂಡ್ ಆಗ್ತಿರೋದ್ರಿಂದ ನನಗೆ du by dr ಬರೋದಿಲ್ಲ. I should only be getting dou u by dou r. ಅದೇ ರೀತಿಯಲ್ಲಿ dou u by dou r ಅಷ್ಟೇ ಅಲ್ಲದೆ I should be able to find out, dou u by dou r ಅಲ್ಲದೆ I should be able to find out dou u by dou r and dou u by dou t ಅಲ್ವಾ. ಸೊ ಒಂದು dou u by dou r ಬರುತ್ತೆ, ಇನ್ನೊಂದು dou u by dou t ಬರುತ್ತೆ. ಓಕೆ, ಈಗ ಪ್ರಶ್ನೆ ಏನು ಅಂದರೆ dou u by dou r ಹೇಗೆ ಕಂಡುಹಿಡಿಯೋದು ಆ್ಯಂಡ್ dou u by dou t ಹೇಗೆ ಕಂಡುಹಿಡಿಯೋದು. ಆ್ಯಂಡ್ ಇದನ್ನೇ ನಮ್ಮ ಚೈನ್ ರೂಲ್ ಹೇಳುತ್ತೆ. ಆ್ಯಂಡ್ ಇದನ್ನು ರೂಲ್ ಬರೆಯೋದು ನಮಗೆ ಟೋಟಲ್ ಡೆರಿವೇಟಿವ್ ರೂಲ್ ಬರೆಯೋದು ಅರ್ಥ ಆಗಿದ್ರೆ ತುಂಬ ಸುಲಭ ಆಗುತ್ತೆ. ಸೊ ಹೇಗೆ ಬರೆಯೋದು dou u by dou r? Once again answering this question the same way as we have done in the previous question. ಈಗ u ಇಂದ r dou u by dou r ಅಲ್ವಾ. ಸೊ u ಇಂದ r ಗೆ ಹೇಗೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನೋಡ್ತೀನಿ ನಾನು ಈ ಫಿಗರ್ ಅಲ್ಲಿ. ಸೊ ಅದ್ರ ಪ್ರಕಾರ ನೋಡೋದಕ್ಕೆ ಹೋದ್ರೆ u ಇಂದ x ಮೂಲಕ r ಗೆ ಹೋಗ್ಬೋದು ಅಥವಾ y ಮೂಲಕ r ಗೆ ಹೋಗ್ಬೋದು ಅಂತ ಗೊತ್ತಾಗುತ್ತೆ. ಹಾಗಾಗಿ ನನಗೆ ಇಲ್ಲಿ ಎರಡು ಬೇರೆ ಬೇರೆ ಟರ್ಮ್ಸ್ ಬರುತ್ತೆ ಅಂತ ಅರ್ಥ ಮಾಡ್ಕೊಳ್ತೀನಿ. ಓಕೆ, ಸೊ ಮೊದಲನೇ ಟರ್ಮ್ ಏನಾಗಿರುತ್ತೆ, u ಇಂದ x ಹೋಗೋದು. u ಇಂದ x ಹೋಗುವಾಗ u ಡಿಪೆಂಡ್ಸ್ ಆನ್ ಬೋತ್ x ಅಂಡ್ y ಅಲ್ವಾ. ಹಾಗಾಗಿ ನನಗೆ dou u by dou x ಬರುತ್ತೆ, ಸರಿನಾ. ಇಂಟು ಈಗ x ಇಂದ r ಹೋಗ್ಬೇಕಾದ್ರೆ x ಡಿಪೆಂಡ್ಸ್ ಓನ್ಲಿ ಆನ್ r ಅನ್ನೋ ಥರ ಆಗಿದ್ರೆ dx by dr ಆಗಿರೋದು. ಬಟ್ ಇಲ್ಲಿ x ಡಿಪೆಂಡ್ಸ್ ಆನ್ ಬೋತ್ r and t ಆಗಿರೋದ್ರಿಂದ x ಎರಡು ಇಂಡಿಪೆಂಡೆಂಟ್ ವೇರಿಯೇಬಲ್ಸ್ ಮೇಲೆ ಡಿಪೆಂಡ್ ಆಗ್ತಿರೋದ್ರಿಂದ ಇಲ್ಲಿ ನನಗೆ dou x by dou r ಅಂತ ಟರ್ಮ್ ಬರುತ್ತೆ, dx by dr ಬರೋದಿಲ್ಲ, ಸರಿನಾ. ಇದೇ ರೀತಿಯಲ್ಲಿ ಇದು u ಇಂದ r ಗೆ x ಮೂಲಕ ಹೋಗಿದ್ದಾಯಿತು ಅಂತ. ಈಗ ಇದೇ ರೀತಿಯಲ್ಲಿ u ಇಂದ r ಗೆ y ಮೂಲಕ ಹೇಗೆ ಹೋಗೋದು ಅಂತ ನೋಡ್ತೀನಿ ನಾನು. ಸೊ ಮತ್ತೆ u ಇಂದ ಫಸ್ಟ್ y ಗೆ ಬರ್ಬೇಕು ನಾನು. ಸೊ u ಇಂದ y ಗೆ ಬರ್ತಿದ್ದೀನಿ ಅಂದರೆ dou u by dou y ಬರುತ್ತೆ ಫಸ್ಟ್ ಟರ್ಮು, ಇಂಟು ಮತ್ತೆ y ಡಿಪೆಂಡ್ಸ್ ಆನ್ ಬೋತ್ r and t ಆಗಿರೋದ್ರಿಂದ ನನಗೆ dy by dr ಆಗೋದಿಲ್ಲ, dou y by dou r ಆಗುತ್ತೆ, ಸರಿನಾ. ಸೊ ದೀಸ್ ಆರ್ ದ ಟೂ ಡಿಫರೆಂಟ್ ರೂಟ್ ಫ್ರಮ್ ಯು ಟು ಆರ್. ಅಕಾರ್ಡಿಂಗ್ಲಿ ನನಗೆ ಎರಡು ಬೇರೆ ಬೇರೆ ಟರ್ಮ್ಸ್ ಬಂದಿವೆ. ಈಗ ನಿಮ್ಗೆ ನಿಜವಾಗ್ಲೂ ಅರ್ಥ ಆಗಿದ್ರೆ dou u by dou r ಬರೆದ ಹಾಗೆ dou u by dou t ನು ಕೂಡ ಬರೆಯೋದು ಸುಲಭ ಅಂತ ಗೊತ್ತಾಗಬೇಕು. ಸೊ dou u by dou t ಏನಾಗುತ್ತೆ, ಮತ್ತೆ ಅದೇ ಲಾಜಿಕ್ ಪ್ರಕಾರ ಹೇಳಕ್ ಹೋದ್ರೆ u ಇಂದ t ಗೆ ಎಷ್ಟು ದಾರಿಗಳಿವೆ ಅಂತ ನೋಡ್ಕೋಬೇಕಾಗತ್ತೆ. ಒಂದು ಥ್ರೂ x, ಇನ್ನೊಂದು ಥ್ರೂ y ಆಗಿರೋದ್ರಿಂದ ಒಂದು dou u by dou x ಕಂಡಿಡ್ಕೊಂಡು ಅದರಿಂದ dou x by dt ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಯಾಕೆ dou x by dou t? once again because x depends both on r and t. ಓಕೆನಾ. ಸೊ dou x by dou t ಪ್ಲಸ್ ಇನ್ನೊಂದು ರೂಟು dou u by dou y into dou y by dou t. Okay, so as you can see here we're getting two partial derivatives in the process, ಒಂದು dou u by dou r and dou u by dou t. ಇಲ್ಲಿ partial derivatives ಬರ್ತಿರೋದ್ರಿಂದ this is not called the total derivative rule, this is called the chain rule. ಓಕೆ, ಅರ್ಥ ಆಗಿದೆ ಅನ್ಕೊಳ್ತೀನಿ. ನಿಮ್ಗೆ ನಿಜವಾಗ್ಲೂ ಅರ್ಥ ಆಗಿದ್ರೆ as an exercise probably you can try seeing as to what's going to happen. ಒಂದು ನಿಮಿಷ. ಸೊ ನಿಮ್ಗೆ ನಿಜವಾಗ್ಲೂ ಅರ್ಥ ಆಗಿದ್ರೆ you can try working out a problem where or try to write the rule when you have say u becoming ನಿಮಿಷ. ಸೊ ಸಪೋಸ್ ನನಗೆ ಈ ರಿಲೇಷನು ಒಂಚೂರು ಬದಲಾದರೆ ಏನಾಗುತ್ತೆ ಅಂತ ನೀವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ಬೋದು. ಸೊ ಸಪೋಸ್ u is a function of x
y and z. Suppose ಹೀಗಿದೆ ಅಂತ ಇಟ್ಕೊಳ್ಳೋಣ, where x is a function of say ಮತ್ತೆ r and t ಅಂತ ತಗೊಳ್ಳೋಣ, y is a function of r and t ಅಂತ ತಿಳ್ಕೊಳ್ಳೋಣ, ಹಾಗೆ z is a function of r and t ಅಂತ ಇಟ್ಕೊಳ್ಳೋಣ. ಹೀಗಿದ್ದಾಗ ಏನಾಗುತ್ತೆ, ಈಗ ಇನಿಷಿಯಲಿ u depends on x, y and z and x, y and z depend on r and t ಎಲ್ಲ ಕಡೆನೂ ಅಲ್ವಾ. ಸೊ ಈಗ you will have to find out ಏನೇನು dou u by dou r, dou u by dou t ಅಲ್ವಾ. ಸೊ u ಡಿಪೆಂಡ್ಸ್ ಆನ್ r and t ಆಗಿರೋದ್ರಿಂದ dou u by dou r, dou u by dou t ಕಂಡುಹಿಡಿಯಬೇಕು. ಇದನ್ನು ಹೇಗೆ ಕಂಡುಹಿಡಿಯಬೇಕು ಅನ್ನೋದನ್ನ ನೀವೇ ಒಂದ್ಸಲ ಈ ಫಿಗರ್ ನ ಏನು ಡ್ರಾ ಮಾಡಿದ್ನೋ ಈ ಥರ ಡ್ರಾ ಮಾಡಿ ಪ್ರಯತ್ನ ಪಡಿ, ಆಗ ನಿಮಗೆ ಕ್ಲಾರಿಟಿ ಸಿಗುತ್ತೆ by dou r, dou u by dou t ಏನಾಗುತ್ತೆ ಅಂತ. ಇದನ್ನ dou u by dou r ಮತ್ತು dou u by dou t ಏನಾಗುತ್ತೆ ಅಂತ ಬರೆಯೋದನ್ನ ನಾವು ಚೈನ್ ರೂಲ್ ಅಂತ ಕರಿತೀವಿ ನಾವು. ಓಕೆ, ಸೊ ದಿಸ್ ಇಸ್ ದ ಸೆಕೆಂಡ್ ಇಂಪಾರ್ಟೆಂಟ್ ರೂಲ್ ಕಾಲ್ಡ್ ದ ಚೈನ್ ರೂಲ್. ನೆಕ್ಸ್ಟ್ ಮೂರನೇ ರೂಲ್ ಬಂದು, ದಿಸ್ ಇಸ್ ಗೋಯಿಂಗ್ ಟು ಹೆಲ್ಪ್ ಅಸ್ ಟು ಫೈಂಡ್ ಔಟ್ ಆರ್ ಒಬ್ಟೈನ್ implicit differentiation using partial derivatives. ಸೊ ಮೊದಲನೇದಾಗಿ ಇಂಪ್ಲಿಸಿಟ್ ಡಿಫ್ರೆನ್ಸಿಯೇಷನ್ ಅಂದ್ರೇನು ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ I will try to give you a simple example. Suppose I have say x square plus y square equals a square. ಈ ಥರದ ಒಂದು ರಿಲೇಷನ್ ಇದೆ. This is a relation between x and y as you can see here. ಹೀಗಿದ್ದಾಗ ಇದರಲ್ಲಿ ಎಷ್ಟು ವೇರಿಯೇಬಲ್ಸ್ ಇವೆ ಅಂತ ನೀವು ನೋಡೋದಕ್ಕೆ ಹೋದರೆ there are going to be only two variables x and y. and ಎರಡೇ ವೇರಿಯೇಬಲ್ಸ್ ಇರೋದ್ರಿಂದ ಲೆಕ್ಕವಾಗಿ either x depends on y or y depends on x. ಸೊ ಒಂದು ಇಂಡಿಪೆಂಡೆಂಟ್ ವೇರಿಯೇಬಲ್ ಇರುತ್ತೆ, ಒಂದು ಡಿಪೆಂಡೆಂಟ್ ವೇರಿಯೇಬಲ್ ಇರುತ್ತೆ. ಸೊ ಒಂದು ಡಿಪೆಂಡೆಂಟ್ ಒಂದು ಇಂಡಿಪೆಂಡೆಂಟ್ ವೇರಿಯೇಬಲ್ ಇದ್ದಾಗ ಸೇ ಸಪೋಸ್ x is the independent variable and y is the dependent variable ಆಗಿದ್ದಾಗ I must be able to find out dy by dx. ಸರಿನಾ? ಬಟ್ dy by dx ನ ಹಾಗೆ ಕಂಡುಹಿಡಿಯೋದು ಈ ತರದ ರಿಲೇಷನ್ ಅಂತ ಕಷ್ಟ. ಯಾಕಂದ್ರೆ ಇಲ್ಲಿ y ನ ಕ್ಲಿಯರ್ ಆಗಿ x ಮೂಲಕ ಕೊಟ್ಟಿಲ್ಲ, ಅಂದ್ರೆ ಎಕ್ಸ್ಪ್ಲಿಸಿಟ್ ಆಗಿ y ನ x ಮೂಲಕ ಎಕ್ಸ್ಪ್ರೆಸ್ ಮಾಡಿಲ್ಲ. ಆ ಥರ ಕೊಡದೇ ಇದ್ದಾಗ ನಾವು ಅದನ್ನ ಇಂಪ್ಲಿಸಿಟ್ ಫಂಕ್ಷನ್ಸ್ ಅಂತ ಕರಿತೀವಿ ನಾವು. ಸೊ ವಾಟ್ ಯು ಮೀನ್ ಬೈ ಇಂಪ್ಲಿಸಿಟ್ ಫಂಕ್ಷನ್? An implicit function is where a variable is not explicitly given in terms of the other variable. ಒಂದು ವೇರಿಯೇಬಲ್ನ ಇನ್ನೊಂದು ವೇರಿಯೇಬಲ್ ಮೂಲಕ ಕ್ಲಿಯರ್ ಆಗಿ ಕೊಡದೇ ಇದ್ದಾಗ ಅಂತ ಫಂಕ್ಷನ್ ನಾವು ಇಂಪ್ಲಿಸಿಟ್ ಫಂಕ್ಷನ್ ಅಂತ ಕರಿತೀವಿ ನಾವು. ಸೊ ಇಂಪ್ಲಿಸಿಟ್ ಫಂಕ್ಷನ್ಸ್ ಇದ್ದಾಗ dy by dx ಕಂಡುಹಿಡಿಯೋದು ಇಂಪಾಸಿಬಲ್ ಅಲ್ಲ, ಬಟ್ ಕಷ್ಟ ಆಗತ್ತೆ. ಓಕೆನಾ? ಸೊ ಈ ತರ ಇದ್ದಾಗ ವಿ ವಿಲ್ ಮೇಕ್ ಯೂಸ್ ಆಫ್ ಪಾರ್ಷಿಯಲ್ ಡೆರಿವೇಟಿವ್ಸ್ ಟು obtain dy by dx. Of course ಇಂಥ ಫಂಕ್ಷನ್ಸ್ ಇದ್ದಾಗ ಹೇಗೆ dy by dx ಕಂಡುಹಿಡಿಯಬೇಕು ಅಂತ ನೀವು ನಿಮ್ಮ PU ಕ್ಲಾಸಲ್ಲಿ ಕಲ್ತಿದ್ರಿ. ಹೇಗೆ ಈ ಇಡೀ ಎಕ್ಸ್ಪ್ರೆಷನ್ ಅನ್ನ ಇಟ್ಕೊಂಡು we will differentiate both the left hand side and the right hand side with respect to x. ಆ ಥರ ಮಾಡಿದಾಗ ಚೈನ್ ರೂಲ್ ಎಲ್ಲ ಅಪ್ಲೈ ಮಾಡಿ ಡಿಫ್ರೆನ್ಶಿಯೇಟ್ ಮಾಡಿ dy by dx ನೆಲ್ಲ ಒಂದ್ ಕಡೆ ಬರೆದು ಎಲ್ಲ ಮಾಡಿದ್ಮೇಲೆ ನಮಗೆ dy by dx ಸಿಗುತ್ತೆ. ಬಟ್ ಆ ಥರ ಎಲ್ಲ ಕಷ್ಟಪಡೋದ್ರ ಬದಲು ಪಾರ್ಷಿಯಲ್ ಡೆರಿವೇಟಿವ್ಸ್ ಇಟ್ಕೊಂಡು ಹೇಗೆ dy by dx ಕಂಡುಹಿಡಿಯಬೇಕು ಅನ್ನೋದನ್ನೇ ನಮಗೆ ನಾವು ಇಲ್ಲಿ ನೋಡಬೇಕಾಗಿರೋದು. ಸೊ ಹಾಗಿದ್ರೆ ಏನು ಕೊಟ್ಟಿರ್ತಾರೆ ಈಗ? ವಿ ಆರ್ ಗಿವನ್ ಏನು ಕೊಟ್ಟಿದ್ದಾರೆ ಈಗ? ಫಸ್ಟ್ ಆಫ್ ಆಲ್ ವಿ ಆರ್ ಗಿವನ್ ಆನ್ ಇಂಪ್ಲಿಸಿಟ್ ಫಂಕ್ಷನ್. ಇಂಪ್ಲಿಸಿಟ್ ಫಂಕ್ಷನ್ ಹೇಗಿರಬೇಕು? ಆಸ್ ಐ ಗೇವ್ ಯು ಎನ್ ಎಕ್ಸಾಂಪಲ್, f of x, y equals c ಅಂತ ಒಂದು ಫಂಕ್ಷನ್ ಕೊಟ್ಟಿರಬೇಕು. ಅಂದ್ರೆ there is an implicit relation between x and y. ಓಕೆನಾ? ಈ ತರದ ಒಂದು ಫಂಕ್ಷನ್ ಕೊಟ್ಟಿದ್ದಾರೆ. ಸೊ ನಾವು ಕಂಡುಹಿಡಿಯಬೇಕಾದ್ರೇನು dy by dx ಏನು ಅಂತ. ಓಕೆನಾ? ಸೊ ಹೀಗಿದ್ದಾಗ ಏನ್ ಮಾಡ್ತೀವಿ ಅಂದ್ರೆ ಮೊದಲನೇದಾಗಿ we take u equals f of x, y. u ನ f of x, y ಅಂತ ತಗೊಳ್ತೀವಿ. And as we know here, f of x, y is nothing but c. So u equals f of x, y and that is also equal to c ಅಂತ ಆಗುತ್ತೆ.
ಸೊ ಇದನ್ನ ನನ್ನ ಮುಂಚಿನ ಡಿಪಿಕ್ಷನ್ ಪ್ರಕಾರ ಫಿಗರ್ ಮೂಲಕ ನೋಡೋದಕ್ಕೆ ಹೋದ್ರೆ ಯು ಬೇಸಿಕಲಿ ಡಿಪೆಂಡ್ಸ್ ಆನ್ ಎಕ್ಸ್ ಅಂಡ್ ವೈ ಅಂತ ಅರ್ಥ ಮಾಡ್ಕೋಬಹುದು. ಬಟ್ ನಾನು ಹೇಳಿದಾಗೆ ಎಫ್ ಆಫ್ ಎಕ್ಸ್ ವೈ ಈಕ್ವಲ್ ಸಿ ಅಂತ ಅಷ್ಟೇ ನಾನು ನೋಡೋದಕ್ಕೆ ಹೋದ್ರೆ ಎಕ್ಸ್ ಇಂಡಿಪೆಂಡೆಂಟ್ ವೈ ಡಿಪೆಂಡೆಂಟ್ ಅಂತ ನೋಡೋದಕ್ಕೆ ಹೋದ್ರೆ ವೈ ಡಿಪೆಂಡ್ಸ್ ಆನ್ ಎಕ್ಸ್ ಅಂತ ನಾನು ಅರ್ಥ ಮಾಡ್ಕೋಬೇಕಾಗತ್ತೆ ಅಲ್ವಾ. ಸೊ ವೈ ಡಿಪೆಂಡ್ಸ್ ಆನ್ ಎಕ್ಸ್ ಆಗ್ತಿರೋದ್ರಿಂದ ಎಫೆಕ್ಟಿವ್ಲಿ ನನಗೆ ಅಲ್ಟಿಮೇಟ್ ಆಗಿ ಏನಾಗ್ತಿದೆ, ಲೆಫ್ಟ್ ಮೋಸ್ಟ್ ವೇರಿಯಬಲ್ ಬಂದು ಯು ಆಗ್ತಿದೆ, ರೈಟ್ ಮೋಸ್ಟ್ ವೇರಿಯಬಲ್ ಬಂದು ಎಕ್ಸ್ ಮಾತ್ರ ಉಳಿತಾ ಇದೆ. ಸೊ ಬೇಸಿಕಲಿ ಯು ಡಿಪೆಂಡ್ಸ್ ಓನ್ಲಿ ಆನ್ ಎಕ್ಸ್ ಅಂತ ನಾವು ತಿಳ್ಕೋಬಹುದು, ಸರಿನಾ. ಸೊ ಯು ಡಿಪೆಂಡ್ಸ್ ಆನ್ ಎಕ್ಸ್ ಅಂತ ಆಗಿದ ತಕ್ಷಣನೇ ನಾನು ಯುನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡ್ಬೋದು ಅಂಡ್ ಆ ಡಿಫ್ರೆನ್ಸಿಯೇಷನ್ ಕೂಡ ಡಿ ಯು ಬೈ ಡಿ ಎಕ್ಸ್ ಅಂತ ಆಗುತ್ತೆ, ಬಿಕಾಸ್ ಯು ಡಿಪೆಂಡ್ಸ್ ಓನ್ಲಿ ಆನ್ ಎಕ್ಸ್ ಎಫೆಕ್ಟಿವ್ಲಿ, ಕರೆಕ್ಟ್ ಅಲ್ವಾ. ಬಟ್ ಯುನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಕಂಡುಹಿಡಿಯೋದು ಅಂದರೆ ನಮ್ಮ ಮುಂಚಿನ ಡಿಸ್ಕಷನ್ ಥರನೇ ನೋಡೋದಕ್ಕೆ ಹೋದರೆ ಯು ಇಂದ ಎಕ್ಸ್ಗೆ ಎಷ್ಟು ದಾರಿ ಇದೆ ಅಂತ ನೋಡೋದಾಗುತ್ತೆ. ಸೊ ಎಷ್ಟು ದಾರಿ ಇದೆ ಇದ್ರ ಪ್ರಕಾರ ಒಂದು ಡೈರೆಕ್ಟ್ ರೂಟ್ ಇದೆ ಯು ಇಂದ ಎಕ್ಸ್ಗೆ, ಸೊ ಅದು ಒಂದು ದಾರಿ, ಇನ್ನೊಂದು ವೈ ಮೂಲಕ ಇದೆ. ಸೊ ಹಾಗಾಗಿ ಎರಡು ಬೇರೆ ಬೇರೆ ದಾರಿಗಳಿವೆ ಅಂತ ಅರ್ಥ ಮಾಡ್ಬೋದು. ಈಗ ಮೊದಲನೇ ದಾರಿ ಏನು, ಇದರ ಪ್ರಕಾರ ಯು ಇಂದ ಎಕ್ಸ್ಗೆ ಡೈರೆಕ್ಟ್ ರೂಟು, ಬಟ್ ಬಿಕಾಸ್ ಯು ಡಿಪೆಂಡ್ಸ್ ಬೋತ್ ಆನ್ ಎಕ್ಸ್ ಅಂಡ್ ವೈ, ಈ ರೂಟನ್ನು ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ಐ ವಿಲ್ ಹ್ಯಾವ್ ಟು ರೈಟ್ ಇಟ್ ಆಸ್ ಡೋ ಯು ಬೈ ಡೋ ಎಕ್ಸ್, ಸರಿನಾ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ರೂಟ್ ಏನು, ಯು ಇಂದ ವೈಗೆ ವೈ ಇಂದ ಎಕ್ಸ್ಗೆ, ಯು ಇಂದ ವೈಗೆ ಅಂದರೆ ಡೋ ಯು ಬೈ ಡೋ ವೈ ಆಗುತ್ತೆ, ಇಂಟು ವೈ ಇಂದ ಎಕ್ಸ್ಗೆ. ನೋಡಿ ವೈ ಇಂದ ಎಕ್ಸ್ಗೆ ಇರೋದು ಒಂದೇ ರೂಟು, ವೈ ಇಂದ ಇನ್ಯಾವುದು ರೂಟು ಇಲ್ಲ. ಸೊ ಹಾಗಾಗಿ ನಂಗೆ ಇಲ್ಲೇನು ಬರುತ್ತೆ, ಡಿ ವೈ ಬೈ ಡಿ ಎಕ್ಸ್ ಬರುತ್ತೆ, ಡೋ ವೈ ಬೈ ಡೋ ಎಕ್ಸ್ ಬರೋದಿಲ್ಲ, ಸರಿನಾ. ಅರ್ಥ ಆಯ್ತಾ, ಫೈನ್, ಸರಿ. ಸೊ ಡಿ ಯು ಬೈ ಡಿ ಎಕ್ಸ್ ಇಸ್ ಗಿವನ್ ಬೈ ಡೋ ಯು ಬೈ ಡೋ ಎಕ್ಸ್ ಪ್ಲಸ್ ಡೋ ಯು ಬೈ ಡೋ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್. ಬಟ್ ಇಲ್ಲಿ ಯು ಈಸ್ ನಥಿಂಗ್ ಬಟ್ ಸಿ, ಕರೆಕ್ಟ್ ತಾನೆ ಇದರ ಪ್ರಕಾರ, ಬಿಕಾಸ್ ಯು ಇಸ್ ಎ ಕಾನ್ಸ್ಟೆಂಟ್, ಸರಿನಾ. ಸೊ ಯು ಸಿ ಆಗಿರೋದ್ರಿಂದ ಏನಾಗುತ್ತೆ, ಯು ಇಸ್ ನಥಿಂಗ್ ಬಟ್ ಎ ಕಾನ್ಸ್ಟೆಂಟ್ ಅಂತ ಆಗ್ತಿರೋದ್ರಿಂದ ಐ ವಿಲ್ ಹ್ಯಾವ್ ಡಿ ಯು ಬೈ ಡಿ ಎಕ್ಸ್ ಟು ಬಿ ಎಫೆಕ್ಟಿವ್ಲಿ 0, ಕರೆಕ್ಟ್ ತಾನೆ. ಸೊ ಡಿ ಯು ಬೈ ಡಿ ಎಕ್ಸ್ 0 ಆಗ್ತಿರೋದ್ರಿಂದಾಗಿ ನನಗೆ ಈ ಎಕ್ಸ್ಪ್ರೆಷನ್ ಡಿ ಯು ಬೈ ಡಿ ಎಕ್ಸ್ 0 ಅಂತ ತಗೊಂಡಾಗ ಏನಾಗುತ್ತೆ, 0 ಇಸ್ ಗೋಯಿಂಗ್ ಟು ಬಿ ಈಕ್ವಲ್ ಟು ಡೋ ಯು ಬೈ ಡೋ ಎಕ್ಸ್ ಪ್ಲಸ್ ಡೋ ಯು ಬೈ ಡೋ ವೈ ಇಂಟು ಡಿ ವೈ ಬೈ ಡಿ ಎಕ್ಸ್ ಅಂತ ಆಗುತ್ತೆ. ಸೊ ಇದನ್ನೇ ನಾನು ಸಿಂಪ್ಲಿಫೈ ಮಾಡೋಕ್ಕೆ ಹೋದರೆ ಏನಾಗುತ್ತೆ, ಡಿ ವೈ ಬೈ ಡಿ ಎಕ್ಸ್ ಇಸ್ ಗೋಯಿಂಗ್ ಟು ಬಿ ಈಕ್ವಲ್ ಟು ಏನಾಗುತ್ತೆ, ಸಿಂಪ್ಲಿಫೈ ಮಾಡಿದ್ರೆ ಮೈನಸ್ ಡೋ ಯು ಬೈ ಡೋ ಎಕ್ಸ್ ಡಿವೈಡೆಡ್ ಬೈ ಡೋ ಯು ಬೈ ಡೋ ವೈ ಅಂತ ಆಗುತ್ತೆ. ಅಥವಾ ಇದನ್ನು ನಾವು ನಿಮಿಷ ಈ ಮೈನಸ್ ನಾನು ಕ್ಲಿಯರ್ ಆಗಿ ಕಾಣತ್ರ ಬರೆದು ಬಿಡ್ತೀನಿ, ಇಲ್ಲಾಂದರೆ ನೀವು ಮೈನಸ್ನೇ ಬಿಟ್ಬಿಡೋ ಚಾನ್ಸ್ ಇರುತ್ತೆ. ಸೊ ಮೈನಸ್ ಆಫ್ ದಿಸ್. ಸೊ ಇದನ್ನು ನಾನು ಶಾರ್ಟ್ ಆಗಿ ಬರೆಯೋದಾದರೆ ಮೈನಸ್ ಯು ಸಫಿಕ್ಸ್ ಎಕ್ಸ್ ಡಿವೈಡೆಡ್ ಬೈ ಯು ಸಫಿಕ್ಸ್ ವೈ ಅಂತ ಅರ್ಥ ಮಾಡ್ತೀನಿ, ಸರಿನಾ. ಸೊ ದಿಸ್ ರೂಲ್ ಇದನ್ನು ನಾನು ಮತ್ತೆ ಇಷ್ಟನ್ನು ಮಾತ್ರ ಬರೆಯೋಕ್ಕೆ ಹೋದರೆ ಏನು ಬಂತು ನನಗೆ, ಡಿ ವೈ ಬೈ ಡಿ ಎಕ್ಸ್ ಈಸ್ ನಥಿಂಗ್ ಬಟ್ ಮೈನಸ್ ಯು ಸಫಿಕ್ಸ್ ಎಕ್ಸ್ ಡಿವೈಡೆಡ್ ಬೈ ಯು ಸಫಿಕ್ಸ್ ವೈ. ಯು ಸಫಿಕ್ಸ್ ಎಕ್ಸ್ ಅಂದರೆ ಇಲ್ಲಿ ಏನು, ಡೋ ಯು ಬೈ ಡೋ ಎಕ್ಸ್ ಅಂತ, ಓಕೆ. ಸೊ ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ಸ್ ಮೈನಸ್ ಯು ಎಕ್ಸ್ ಬೈ ಯು ವೈ ಅಂತ ತಗೊಳ್ತೀನಿ ನಾನು. ದಿಸ್ ಗಿವ್ಸ್ ಮೀ ಡಿ ವೈ ಬೈ ಡಿ ಎಕ್ಸ್. ಇನ್ಫ್ಯಾಕ್ಟ್ ನಿಮ್ಗೆ ನೆನಪಿದ್ರೆ ನಮ್ಮ ಪ್ರಶ್ನೆ ಅದೇ ಆಗಿತ್ತು, ವಿ ಆರ್ ಸಪೋಸ್ ಟು ಡಿಫ್ರೆನ್ಶಿಯೇಟ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಅದೇನು ಅಂತ ತಿಳ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಸರ್ಕಸ್ ಮಾಡಿದ್ವಿ ನಾವು. ಸೊ ಡಿ ವೈ ಬೈ ಡಿ ಎಕ್ಸ್ ಇಸ್ ಗೋಯಿಂಗ್ ಟು ಬಿ ಮೈನಸ್ ಯು ಎಕ್ಸ್ ಬೈ ಯು ವೈ. Okay, so this is how we find out dy by dx using partial derivatives. Okay, so what to ಈ session ಅಲ್ಲಿ I have given you 3 different rules. One rule has to total derivative rule. ಆ total derivative rule ಏನು ಹೇಳುತ್ತೆ ಅಂದ್ರೆ ಇಲ್ಲಿ ಬರ್ದಿರೋ ಹಾಗೆ ನಾನು ಒಂದು ನಿಮಿಷ
ಸೊ ನಾನು ಇಲ್ಲಿ ಬರ್ತಿರೋ ಹಾಗೆ du by dt equals dou u by dou y ನಿಮಿಷ So as you can see here, du by dt equals dou u by dou x into dx by dt plus dou u by dou y into dy by dt plus dou u by dou z into dz by dt, where u is a function of x, y, z and x, y, z are functions of t. ಹೀಗಿದ್ದಾಗ ಏನಾಗುತ್ತೆ ಅನ್ನೋದನ್ನ ಟೋಟಲ್ ಡೆರಿವೇಟಿವ್ ರೂಲ್ ಹೇಳುತ್ತೆ. ಇದೇ ರೀತಿಯಲ್ಲಿ ಮತ್ತೊಂದು ರೂಲ್ ಹೆಸರು ಚೈನ್ ರೂಲ್. ಈ ಚೈನ್ ರೂಲ್ ಏನು ಹೇಳುತ್ತೆ ಅಂದ್ರೆ it will help us to find out the partial derivatives alva. So partial derivatives ಕಂಡುಹಿಡಿಯೋದಕ್ಕೆ ಹೆಲ್ಪ್ ಮಾಡುತ್ತೆ ಚೈನ್ ರೂಲ್. ಸೊ ಹೇಗೆ partial derivatives ಕಂಡುಹಿಡಿಯೋದು ನಿಮಿಷ. ಈ ರೂಲ್ ಪ್ರಕಾರ u is a function of x and y, where x and y are functions of r and t. ಹೀಗಿದ್ದಾಗ ಕಾಂಪೋಸಿಟ್ ಫಂಕ್ಷನ್ ಇದ್ದಾಗ dou u by dou r ಹೇಗೆ ಕಂಡುಹಿಡಿಯೋದು ಹಾಗೆ dou u by dou t ಹೇಗೆ ಕಂಡುಹಿಡಿಯೋದು ಅನ್ನೋದನ್ನ ನಮಗೆ ಚೈನ್ ರೂಲ್ ಹೇಳುತ್ತೆ. Okay, so dou u by dou r equals dou u by dou x into dou x by dou r plus dou u by dou y into dou y by dou r ಅಂತ ಹೇಳುತ್ತೆ. ಹಾಗೆ dou u by dou t equals dou u by dou t equals dou u by dou x into dou x by dou t plus dou u by dou y into dou y by dou t ಅಂತ ಹೇಳುತ್ತೆ. So these two rules are known as chain rules. ನಿಮಿಷ. ಸೊ ಈ ರೂಲ್ಸ್ ಚೈನ್ ರೂಲ್ ಆಗಿರ್ತವೆ. ಇದಲ್ಲದೆ ಮತ್ತೊಂದು ರೂಲು, ಇದನ್ನ ನೀವು ನಿಮಗೆ ಇಡೀ ಡೆರಿವೇಶನ್ ಒಂಚೂರು ಕಾಂಪ್ಲಿಕೇಟೆಡ್ ಅಂತ ಕಂಡ್ರು ಕೂಡ ಫೈನಲ್ ಎಕ್ಸ್ಪ್ರೆಷನ್ ನೀವು ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ಫೈನಲ್ ಎಕ್ಸ್ಪ್ರೆಷನ್ ಪ್ರಕಾರ ಏನಾಗ್ತದೆ ಇಲ್ಲಿ ನಿಮಿಷ ಬಂದೆ ಅಲ್ಲಿನೇ. ಸೊ dy by dx ಈಕ್ವಲ್ಸ್ ಮೈನಸ್ ux by uy ಅನ್ನೋದು ನಮ್ಮ ಫೈನಲ್ ಎಕ್ಸ್ಪ್ರೆಷನ್ ಆಗಿರುತ್ತೆ. ಅದರಲ್ಲಿ ತೋರಿಸ್ಕೊಡ್ತೇನೆ ನಾನು. ಸೊ ಈ ಎಕ್ಸ್ಪ್ರೆಷನ್ ಯಾತಕ್ಕೆ ಬೇಕಿದು, ದಿಸ್ ಹೆಲ್ಪ್ಸ್ ಅಸ್ ಟು ಫೈಂಡ್ ಔಟ್ dy by dx. ಸೊ dy by dx ಕಂಡುಹಿಡಿಯೋದಕ್ಕೆ ಈ ಎಕ್ಸ್ಪ್ರೆಷನ್ ಬೇಕಾಗುತ್ತೆ. ಸೊ ಏನು ಮಾಡಬೇಕು, f of x, y equals c ಅಂತ ಕೊಟ್ಟಿದ್ರೆ ಆ ಫಂಕ್ಷನ್ u ಅಂತ ತಗೊಂಡು ಆ u ನ ವಿತ್ ರೆಸ್ಪೆಕ್ಟ್ ಟು x ಪಾರ್ಷಿಯಲ್ ಡೆರಿವೇಟಿವ್ ಕಂಡುಹಿಡಿಯಬೇಕು, ವಿತ್ ರೆಸ್ಪೆಕ್ಟ್ ಟು y ಪಾರ್ಷಿಯಲ್ ಡೆರಿವೇಟಿವ್ ಕಂಡುಹಿಡಿಯಬೇಕು. ಹಾಗಿದ್ದಾಗ dy by dx is going to be minus ux by uy. Fine. So these are three rules which are going to be very important from the subject point of view as well as from the examination point of view. So in the next session I am going to pose some problems solving where we'll see as to how to use these rules to differentiate certain functions. ಸರಿನಾ? ಸೊ ಇಷ್ಟು ಹೇಳ್ತಾ ಸೆಷನ್ ಎಂಡ್ ಮಾಡ್ತಿದ್ದೇನೆ. ಒಂದ್ಸಲ ನಿಧಾನವಾಗಿ ಓದಿ ಆ್ಯಂಡ್ ಎಕ್ಸ್ಪ್ಲೈನ್ ಮಾಡಿರೋದನ್ನು ಅರ್ಥ ಮಾಡ್ಕೊಳ್ಳಿ, ವಿಡಿಯೋ ನೋಡಿ. ನೆಕ್ಸ್ಟ್ ಸೆಷನಲ್ಲಿ ಒಂದಷ್ಟು ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡಿ. ಫೈನ್. ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ಸಿ ಯು ಅಗೇನ್.